ಪರಮ ಪೂಜ್ಯ ಅಪ್ಪಗಳವರ ಶ್ರೀಪಾದಕ್ಕೆ ವಂದಿಸುತ್ತಾ ತಮಗೆಲ್ಲರಿಗೂ ಭಕ್ತಿಪೂರ್ವಕ ಶರಣಾರ್ಥಿ. ಎಂದು ಅವರು ದಿನದಂದು ದೀಕ್ಷೆ ತಗೊಳ್ಳೋದು ಮತ್ತು ವಿಶೇಷವಾಗಿ ಶ್ರಾವಣದಾಗ. ಹಾಗಾಗಿ ಆ ದೀಕ್ಷೆಯನ್ನು ಗುರುವಿನ ಮುಖಾಂತರ ಉಪದೇಶವನ್ನು ನಾವು ತಗೊಂಡು, ಯಾಕಂದರೆ ದೀಕ್ಷೆ ಅಂದರೆ ಇದೊಂದು ಕ್ರಿಯೆ. ಹಾಗಾಗಿ ನಾವು ಹೊಸ ಜನ್ಮ ಹುಟ್ಟು ಇವತ್ತು ನೀವೆಲ್ಲ ತಾಯಿಯಲ್ಲಿ ಹುಟ್ಟು, ಈಗ ಇವತ್ತು ಗುರುವಿನಿಂದ ಹುಟ್ಟು ಗುರುಪುತ್ರ ಅಂತ ಹೇಳ್ತಾರೆ. ಗುರು ಸಂಜಾತ ಗುರುವಿನ ಹಸ್ತದಿಂದ ಇವತ್ತು ಹುಟ್ಟೋದು. ಹೀಗಾಗಿ ಇವತ್ತು ಗುರು ನಿಮಗೆ ಹಸ್ತಮಸ್ತಕವನ್ನು ಮಾಡಿ ಉಪದೇಶವನ್ನು ಮಾಡಿ, ಅಂದರೆ ಇಲ್ಲಿವರೆಗೆ ನಮ್ಮದೇನು ತಪ್ಪುಗಳು ಏನೇನು ಅದಾವ ಕೆಟ್ಟು ಎಲ್ಲ ಬಿಡೋದು, ಹಿಂದಿಂದ ಏನೇನು ಅದಾವ ಅವೆಲ್ಲವೂ ನಾಶ ಆಗ್ತವೆ, ಇವತ್ತು ಸುಟ್ಟು ಹೋಗ್ತಾವೆ. ಇವತ್ತು ಅದಕ್ಕೂ ಹೊಸ ಜನ್ಮ ಅಂತೇಳಿ, ಅಂದರೆ ಹಿಂದಿನ ಎಲ್ಲಗಳನ್ನು ಅಳದು ಇವತ್ತು ಹೊಸ ಜನ್ಮವನ್ನು ಮಾಡೋದೇ ಗುರುಗಳು ಉಪದೇಶವನ್ನು ಮಾಡ್ತಾರೆ. ಹೀಗಾಗಿ ಆ ದೀಕ್ಷೆ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಅದಕ್ಕಾಗಿ ಅರ್ಥ ಮಾಡಿರುತ್ತೆ. 4 ಜನ್ಮವನ್ನು ತೆಗೆದು 4 ಜನ್ಮವನ್ನು ತೆಗೆದುಕೊಳ್ಳಬೇಕು. ಅಂದರೆ ಇದು ಯಾವುದು ಮೋಸ ಪಿಂಡ ತೆಗೆದು ಬಂಧನ ಪಿಂಡವನ್ನು ಮಾಡೋರು ಗುರು. ಭವಬಂಧನ ಬಿಡಿಸಿ ಭವಸುಖವನ್ನು ತೋರಿಸಬೇಕು. ಭವಬಂಧನ ಅಂದರೆ ಬಂಧನದೊಳಗೆ ನಾವು ಹೇಳ್ತೀವಿ, ಹುಟ್ಟು ಸಾವವಾಗಿ ಬಂಧನ ಇರ್ತದಲ್ಲ ಅದನ್ನು ವಿಮುಕ್ತ ಮಾಡೋದು, ಅಂದರೆ ಬಿಡುಗಡೆ ಮಾಡೋದು ಯಾವುದರಿಂದ ಅಂದರೆ ದೀಕ್ಷೆ ಕ್ರಿಯೆಯಿಂದ. ಅದೇ ಗುರು ಮಾಡ್ತಾರೆ. ಅಂದರೆ ಭವಬಂಧನ ಬಿಡಿಸಿ ಪರಮ ಸುಖ, ಅಂದರೆ ಶಾಶ್ವತವಾದ ಸುಖ, ಕ್ಷಣಿಕ ಸುಖ ಅಲ್ಲ, ಯಾವಾಗಲೂ ನಿರಂತರ ಇರುವಂಥ ಸುಖ ಮಾರ್ಗದರ್ಶನವನ್ನು ಗುರು ನಮಗೆ ಮಾಡ್ತಾನೆ. ಅದಕ್ಕಾಗಿ ಭವಿ ಎಂಬುದು ಭಕ್ತ ಹೆಸರು. ಅಂದರೆ ಇಷ್ಟು ದಿನ ನಾವು ಭವಿಗಳಿದ್ದೇವೆ, ಭಕ್ತ ಯಾವಾಗ ಆಗ್ತೇವೆ? ದೀಕ್ಷೆಯನ್ನು ಪಡೆದಾಗ ಭಕ್ತನಾಗ್ತಾನೆ. ಹಾಗಾಗಿ ಈಗ ನಾವು ಭಕ್ತರಾಗ್ತೇವೆ. ಅವಾಗ ದೀಕ್ಷೆ ತಗೊಂಡೇ ಈಗ ನಾವು ಭಾಳ ದೊಡ್ಡವರಿದ್ದೇವೆ ಅಂತಂದ್ರೆ ಹಾಗೆ ಹೌದು. ಸಾಲಿಗೆ ನಾವು ಭಾಳ ಹೋಗಿದ್ದೆವು, ಭಾಳ ಜ್ಞಾನಿ ಇದ್ದೆವು ಅಂದರೂ ಇಲ್ಲ, ಎಷ್ಟೇ ಜ್ಞಾನಿ ಇರಲಿ ಅವ್ರಿಗೆ ಏನು ಆಗ್ಬೇಕಾಗ್ತದೆ? ದೀಕ್ಷೆ ಇರಬೇಕು. ಅದಕ್ಕೆ ದೀಕ್ಷೆ ಇಲ್ಲದೆ ಮೋಕ್ಷ ಇಲ್ಲ. ಮೋಕ್ಷ ಪ್ರಾಪ್ತ ಆಗಬೇಕಾದ್ರೆ, ಅಂದರೆ ಬಂಧನ ವಿಮುಕ್ತವಾಗಬೇಕಾದ್ರೆ ದೀಕ್ಷೆಯ ಅವಶ್ಯಕತೆ ಇರಬೇಕು. ಹಾಗಾಗಿ ಯಾಕೆಂದರೆ ದೀಕ್ಷೆಯಿಂದ ಎಲ್ಲ ಹಾದಿಯನ್ನು ತಿಳಿಸುವಂಥ ಗುರು ನಮಗೆ ಮಾರ್ಗದರ್ಶನ ಮತ್ತು ಅವರ ಆಶೀರ್ವಾದ ಆದಾಗ ಮಾತ್ರ ಅದು ಮುಖ್ಯಕ್ಕೆ ಸಾಧ್ಯ ಆಗ್ತದೆ. ಅದಕ್ಕಾಗಿ ಭವ್ಯ ಬಂದು ಭಕ್ತ ನಿಮಿಷದಲ್ಲಿ ಚೆನ್ನ ಮಲ್ಲಿಕಾರನ್ನು ತಂದು ಕೈ ವಿಷಯಕ್ಕೆ ಕೊಟ್ಟು ಬರಬೇಕು. ಆಗ ನಮಗೆ ದೇವರನ್ನ ಇಷ್ಟಲಿಂಗ ಬೇರೆಯಲ್ಲ, ದೇವರು ಬೇರೆಯಲ್ಲ ಅಂತ ಹೇಳಿ ಗುರು ಆ ಮಂತ್ರ ಪ್ರದೇಶವನ್ನು ತಿಳಿದ ಅಲಿಂಗವನ್ನು ನಮ್ಮ ಕೇವಲ ಮಂತ್ರ ಹೇಳ್ತಾರೆ. ಅದನ್ನು ನಾವು ಪೂಜೆಯನ್ನು ಮಾಡಿ ಸಾಧನೆ ಮಾಡಿಕೊಂಡ್ರೆ ಉತ್ತಮ ಕೊಡಲಿಕ್ಕೆ ಸಾಧ್ಯ ಅಲ್ಲ. ಅಂತಹ ಒಂದು ದೀಕ್ಷೆ ಕ್ರಿಯೆಯಲ್ಲಿ ಬಹಳ ಅದ್ಭುತ ಕ್ರಿಯೆ ಈ ದೀಕ್ಷೆ ಕ್ರಿಯೆ. ಅದಕ್ಕೆ ತಾವೆಲ್ಲರೂ ಶ್ರದ್ಧಾ ಭಕ್ತಿ ಎಂದು ತಮ್ಮೆಲ್ಲ ಕುರಿತು ಅಪ್ಪಗಳು ಬಹಳ ವಿಧತ್ವವಾಗಿ ದೀಕ್ಷೆ ಕ್ರಿಯೆಯನ್ನು ಮಾಡ್ತಾರೆ. ದೊಡ್ಡಪ್ಪರು ಹಾಗೆ ಮಾಡಿದ್ರು ಮತ್ತು ಅಪ್ಪರು ಹಾಗೆ ಮಾಡ್ತಾರೆ. ಬಹಳ ವಿಧತ್ವ ಎಲ್ಲ ಕಮ್ಮಾಗಿದೆ. ಅಪ್ಪರ ವಿಧತ್ವ ಏನದಲ್ಲ ಅಷ್ಟೇ ಸಂಸ್ಕೃತವಾಗಿ ದೀಕ್ಷೆ ಕ್ರಿಯೆಯನ್ನು ಅಪ್ಪರವರು ಮಾಡ್ತಾರೆ. ಅದಕ್ಕೆ ತಾವೆಲ್ಲರೂ ಶಾಂತವಾಗಿ ಕುಂತು ದೀಕ್ಷೆ ಕಡೆ ಲಕ್ಷ್ಯ ವಹಿಸಿ ಈಗ ದೀಕ್ಷೆ ಕಾರ್ಯಕ್ರಮವನ್ನು ಪ್ರಾರಂಭ ಆಗ್ತದೆ. ಓಂ ಶ್ರೀ ಗುರು ಸಿದ್ಧಲಿಂಗಾಯ ನಮಃ. ಗುರುಗಳೇ, ಇಲ್ಲಿವರೆಗೆ ನಿಮಗೆಲ್ಲ ಪೂಜ್ಯರು ದೀಕ್ಷೆ ಬಗ್ಗೆ ದೀಕ್ಷಾ ತಗೊಂಡ ಮೇಲೆ ಹೆಂಗೆ ಹೇಳ್ಕೊಬೇಕು, ದೀಕ್ಷೆ ಯಾಕೆ ತಗೋಬೇಕು, ತಗೊಂಡ ಮುಂದೆ ಹೆಂಗೆ ಹೇಳ್ಕೊಬೇಕು, ಏನೇನು ನಿಯಮ ಪಾಲಿಸಬೇಕು ಅನ್ನೋದನ್ನು ಒಂದೆರಡು ಮಾತು ತಿಳ್ಕೋಬೇಕು. ದೀಕ್ಷಾ ಅಂದರೆ ಇದೊಂದು ಸಂಸ್ಕಾರ. ಸಂಸ್ಕಾರ ಅಂದರೆ ಏನು?
ನೀರಿಗೆ ನಾನು ಸಂಸ್ಕಾರ ಕೊಟ್ಟರೆ ಅದು ತೀರ್ಥ ಆಗ್ತದಲ್ಲಪ್ಪ. ನೀರು ಚೆಲ್ತೀವಿ, ತೀರ್ಥ ಚೆಲ್ತೀವಿ ನೋಡಿ ಇಲ್ಲ. ಹಂಗೆ ನೀರಿಗೆ ಸಂಸ್ಕಾರ ಕೊಟ್ಟಾಗ ಅದು ತೀರ್ಥ ಆಯ್ತು. ಈಗ ಇದು ಹತ್ತಿಗೆ ಸಂಸ್ಕಾರ ಕೊಟ್ಟರೆ ಇದು ಬಟ್ಟೆ, ಕಬ್ಬಿಣಕ್ಕೆ ಸಂಸ್ಕಾರ ಕೊಟ್ಟಾಗ ಇದು ಮೈಗೆ, ಅನ್ನಕ್ಕೆ ಸಂಸ್ಕಾರ ಕೊಟ್ಟಾಗ ಏನಾಯ್ತದಪ್ಪ ಆಕಳ ಸಗಣಿಗೆ ಸಂಸ್ಕಾರ ಕೊಟ್ಟಾಗ ಇದು ಭಸ್ಮ ಆಗಿದೆ. ಅನ್ನಕ್ಕೆ ಸಂಸ್ಕಾರ ಕೊಟ್ಟಾಗ ಪ್ರಸಾದ ಆಗ್ತದ, ಆಕಳ ಸಗಣಿ ಸಂಸ್ಕಾರ ಕೊಟ್ಟಾಗ ಏನಾಗ್ತದ ಭಸ್ಮ ಆಗ್ತದೆ, ವಿಭೂತಿ ಆಗ್ತದೆ. ಅದೇ ರೀತಿ ಈ ನಿಮಗೂ ಗುರುವಿನಿಂದ ಸಂಸ್ಕಾರ ಆಗುತ್ತೆ. ಗುರುವಿನಿಂದ ಸಂಸ್ಕಾರ ಆದಾಗ ನೀವೆಲ್ಲ ಏನಾಗ್ತೀರಿ? ಶಿವಸ್ವರೂಪಿಗಳಾಗ್ತೀರಿ, ಗುರು ಸ್ವರೂಪ ಆಗ್ತೀರಿ. ಮಾನವರು ಹೋಗಿ ಮಹಾದೇವ ಸ್ವರೂಪರಾಗ್ತೀರಿ, ಹರ ಸ್ವರೂಪರಾಗ್ತೀರಿ. ಅದಕ್ಕೆ ಆ ಸಂಸ್ಕಾರ ನಾವು ಪಡ್ಕೋಬೇಕು. ಇದೇನಂದ್ರೆ ನಿಮ್ಮದು ಮಾಂಸಮಯ ಶರೀರ, ಮಾಂಸ ಪಿಂಡದ. ಈ ದೀಕ್ಷೆ ಆದಮೇಲೆ ಏನಾಯ್ತದದು ಮಂತ್ರಮಯ ಶರೀರ ಆಯ್ತು. ಮಂತ್ರಮಯ ಶರೀರಕ್ಕೂ ಮಾಂಸಮಯ ಪಿಂಡಕ್ಕೂ ವ್ಯತ್ಯಾಸ ಅದ. ಅದಕ್ಕೆ ದೀಕ್ಷೆ ತಗೊಂಡ ಮೇಲೆ ಅದು ಮಂತ್ರಪೂರಿತ ಸಕ್ರಿಯ ಅದೇ ಇರ್ತದೆ. ಆದರೆ ಅದು ಗುರುವಿನ ಹಸ್ತಾಕ್ಷರ ಮೇಲೆ ಪ್ರಸಾದ ಇರ್ತದೆ. ಪ್ರಸಾದಕ್ಕೂ ಸಕ್ರಿಯಕ್ಕೂ ವ್ಯತ್ಯಾಸ ಅದೇನಪ್ಪ, ಪ್ರಸಾದ ಭಕ್ತಿ ಶ್ರದ್ಧೆಯನ್ನು ತಗೊಂಡ್ರಿ, ಆ ಪ್ರಸಾದದಲ್ಲಿ ಒಂದು ದೈವಿ ಶಕ್ತಿ ಇರ್ತದೆ, ಅದಕ್ಕೆ ಪ್ರಸಾದ ಅಂತ ಕರೆದ. ಆ ಪ್ರಸಾದ ತಗೊಂಡ್ಮೇಲೆ ನಮ್ಮ ಮನಸ್ಸಿನಲ್ಲಿ ನಮ್ಮ ಭಾವದಲ್ಲಿ ಒಂದು ದೈವಿ ಸ್ವರೂಪ ನಿರ್ಮಾಣ ಆಗ್ತದೆ. ಅದಕ್ಕೆ ನಾವು ದೀಕ್ಷಾ ತಗೊಳ್ಬೇಕು. ಮತ್ತು ಇನ್ನೊಂದೇನು, ದೇವರು ಶಿವ ಸ್ವರೂಪ ನಿಮ್ಮ ಒಳಗೆ ಅದ. ನಾವೇನು ಹೊರಗೆ ನಿಂತಂದು ನಿಮ್ಗೆ ತುಂಬಂಗಿಲ್ಲ, ನಿಮ್ಮ ಒಳಗೆ ಇರ್ತದೆ, ನಿಮ್ಮ ಅಂತರಂಗದಲ್ಲೇ ಇರ್ತದೆ. ಈಗ ಒಂದು ಬೀಜ ಅದ, ಒಂದು ಗಿಡದ ಬೀಜ ಇರ್ತದೆ, ಮಾವಿನ ಬೀಜ ಅದ ಅಂತ ತಿಳ್ಕೊಳ್ಳಿ. ಮಾವಿನ ಬೀಜ ಒಂದು ಮಣ್ಣಿನಾಗ ಊರ್ತೀವಿ, ಊರಿದ ಮೇಲೆ ಅದು ಮೊಳಕೆ ಆಗ್ತದೆ, ಸ್ವಲ್ಪ ಗಿಡ ಆಗ್ತದೆ, ದೊಡ್ಡದಾಯ್ತು. ದೊಡ್ಡದಾದ್ಮೇಲೆ ಹೂ ಬಿಡ್ತದೆ, ಆಮೇಲೆ ಕಾಯಿ ಆಯ್ತದೆ, ಹಣ್ಣಾಯ್ತದೆ. ಹಣ್ಣಾದ್ಮೇಲೆ ಪಕ್ವವಾಗಿ ಮತ್ತು ಬೀಜ ತಯಾರಾಗಿ ಮತ್ತು ಭೂಮಿಗೆ ಅದು ಉದುರ್ತದೆ. ಭೂಮಿಗೆ ಗಿಡದಿಂದ ಅಗಲುವಾಗ ಅದರೊಳಗೆ ಮತ್ತು ಮಾವಿನ ಗಿಡ ಇಟ್ಕೊಂಡೇ ಬಂತ, ಏನು ಖಾಲಿ ಬಂತಪ್ಪ? ಇಟ್ಕೊಂಡೇ ಬಂತು. ಒಳಗೆ ಮಾವಿನ ಗಿಡ ಒಳಗೆ ಇಟ್ಕೊಂಡೇ ಬಂತು. ಹಂಗೆ ನಾವೆಲ್ಲರೂ ಪರಮಾತ್ಮದಿಂದ ಬಂದವರಿದ್ದೀವಿ, ಆ ಮಹಾ ಚೈತನ್ಯದಿಂದ ಬಂದವರಿದ್ದೀವಿ. ಆ ಪರಮಾತ್ಮನ ಚೈತನ್ಯ ನಮ್ಮ ಒಳಗೆ ಇಟ್ಕೊಂಡೇ ನಾವು ಬಂದೀವಿ ಭೂಮಿ, ತಿಳಿತಿಲ್ಲ. ಆದರೆ ಅದು ನಮಗೆ ಯಾಕೆ ಕಾಣ್ತಾ ಇಲ್ಲ ಅಂದರೆ ನಮ್ಮಲ್ಲಿ ಯಾರು ಸ್ವಲ್ಪ ನೋಡ್ಬೋದು. ಹೆಂಗೆ ದೀಪಕ್ಕೆ ಗ್ಲಾಸ್ ಹೂವ ಬಿಟ್ಟರೆ ಹೆಂಗೆ ಅದು ಕಪ್ಪಾಗಿ ಹೊರಗಿನ ಜ್ಯೋತಿ ಕಾಣಿಸೋಲ್ಲ, ಹಂಗೆ ನಮಗೂ ಒಂದು ಕಪ್ಪನ ಆವರಣ ಬಂದು ಅಜ್ಞಾನ ಬಂದು, ಆ ಅಜ್ಞಾನವನ್ನು ಹೋಗಲಾಡಿಸುವುದೇ ಇದು ದೀಕ್ಷಾ. ಆ ಅಜ್ಞಾನ ಕಳೆದು ಆ ನಿಮ್ಮ ಅಂಟಿಕೊಂಡಿರುವಂಥ ಕಾಳಿಗೆಯನ್ನು ಸ್ವಚ್ಛ ಮಾಡಿ ಒಳಗಿನ ಜ್ಯೋತಿ, ಏನು ಒಳಗೆ ಶಿವಜ್ಯೋತಿ ಇರ್ತದೆ, ಒಳಗೇನು ಶಿವಪ್ರಜ್ಞೆ ಇರ್ತದೆ, ಅದನ್ನು ಜಾಗೃತಿ ಮಾಡದೆ ಇದು ದೀಕ್ಷಾ ಕರ್ತವ್ಯ. ನಿಮ್ಮೊಳಗೆ ಅದ, ಅದು ನಿಮ್ಮೊಳಗೆ ಅದ. ಆದರೆ ಅದನ್ನು ನಮಗೆ ಮಾಯಾ ಮೋಹ ಸಂಸಾರದಲ್ಲಿ ಅದು ಸ್ವಲ್ಪ ಮಸಕ್ಕಾಗಿದೆ. ಆ ಮಸಕ್ಕಾಗಿರೋದ್ರಿಂದ ಗುರುಗಳು ಬಂದಾಗ ಗುರುಗಳು ಏನು ಮಾಡ್ತಾರ, ನೀನೇ ಶಿವ, ನಿಮ್ಮೊಳಗೆ ಇರುವಂಥ ನೀನೇ ಶಿವ,
ನಿನ್ನೊಳಗೆ ಶಿವ ಅದನ, ನೀನೇ ದೇವರ ಸ್ವರೂಪ, ನೀನು ಕುಡಿಯಲ್ಲ ಹುಳಿಯಿದ್ದಿ ಅಂತ ನಾ ಹೇಳ್ತಿರ್ತೀವಲ್ಲ. ಏನೋ ಒಂದು ಕುರಿ ಹಿಂದಿತ್ತಂತ, ಹುಲಿ ಬಂತಂತ, ನೋಡಿದ್ರಂತ, ಬೆನ್ನತ್ತಂತ, ಅದು ಗರ್ಭಿಣಿ ಇತ್ತು, ಅಲ್ಲೇ ಮರಿ ಈತು, ಮರಿ ಬಿಟ್ಟು ಹುಲಿ ಓಡೋಯ್ತು. ಅದು ಕುರಿ ಎಲ್ಲ ಕುರಿ ಹಿಂಗೆ ಕಲಿತು ನೀಯೋದು, ಅದ್ರ ಜೊತೆ ಹೋಗಿ ನೀರು ಕುಡಿಯೋದು, ಅದ್ರ ಜೊತೆ ಹೋಗಿ ಹಂಗೆ ಹೋಗಿ ತಿನ್ಬೋದು. ಒಂದು ದಿವಸ ಹುಲಿ ನೋಡ್ತದೆ, ಆ ಕುರಿಯಾಗ ಹೆಂಗದ, ಕುರಿ ತಿನ್ಬೋದು ನಾವು, ಆ ಕುರಿಗೆ ಮೇಲೆ ಇದಂತ ಆಶ್ಚರ್ಯ ಅಂತ ಅದಕ್ಕೆ ಗಾಬರಿಯಾಗಿ ಒಂದು ದಿವಸ ಬಂದು ಅದು ಇಟ್ಕೊಂಡು ಹೋಗಿದ್ವಿ. ನಾ ಕುರಿ ಇದ್ದ ಬಿಡು ನಾ ಸಾಯ್ತೀನಿ, ಬಿಡು ಬಿಡು ಅಲ್ಲೋ ನೀ ಕುರಿ ಇಲ್ಲ ಹುಲಿ ಇದ್ದಿ. ನಾ ಹುಲಿ ಅಲ್ಲ, ನಾ ಕುರಿನೇ ಇದ್ದ. ಯಾಕೆ ಹುಟ್ಟಿಗೆ ಹಿಡ್ಕೊಂಡು ಎಲ್ಲಿತ್ತು, ಕುರಿಯೊಳಗೆ ಹುಟ್ಟಿ ಹಿಡ್ಕೊಂಡು ಕುರಿಯೊಳಗೆ ನಾ ಕುರಿ ಇದ್ದ ಬಿಡು ಅಂತ ಅದು ಪರಿತಪಿಸ್ತು. ಅದು ಎಷ್ಟೇ ಪರಿತಪ್ಪಿ ಇಲ್ಲ, ನೀ ಹುಲಿ ಅಂತ ಅದು ಪದೇ ಹೇಳುತ್ತೆ. ಒಂದು ನೀರಿನ ಹೊಂಡಕ್ಕೆ ಕರ್ಕೊಂಡು ತಿಳಿ ನೀರಿದ್ದು ನೋಡಿದ, ನನ್ನ ಬಣ್ಣ ನಿನ್ನ ಬಣ್ಣ ಒಂದು, ನಾನು ನೀನು ಒಂದು, ಗುಡುಗು ಅವಾಗ ಅದು ಗುಡುಗು. ಹೌದು, ನಾನು ಹುಲಿ ಅಲ್ಲ, ಹುಲಿ ತಿಳುವಳಿಕೆ ಬಂತು. ಹಂಗೆ ನಾವು ಅಜ್ಞಾನದಿಂದ ಸಂಸಾರದಲ್ಲಿದ್ದು ನನ್ನೊಳಗೆ ಶಿವ ಇಲ್ಲ, ನಾನು ಶಿವ ಬೇರೆ ಅದನ, ಅಲ್ಲದನ, ಇಲ್ಲದನ, ದೂರದನ, ಯಾವುದೋ ಹುಲಿಯೊಳಗದನ, ಇಲ್ಲೆಲ್ಲೋ ಅದನ ಅಂತ ತಿಳ್ಕೊಂಡಿವಿ ನಾವು. ಆದರೆ ನಾವು ಯಾಕೆ ನಾವು ಕುರಿಯಾಗೆ ಬೆಳೆದವರಿದ್ವಿ, ಆ ಕುರಿಯಂಗೆ ಬೆಳೆದವರಿದ್ವಿ. ಅದಕ್ಕೆ ಗುರುಗಳು ಬಂದು ಏನು ಹೇಳಿದ್ರು, ನೀ ಕುರಿ ಅಲ್ಲ ಕುರಿನೇ ಅಂತ ಕುರಿಯೊಳಗೆ ಇರ್ತೀವಿ. ಹಂಗಿರಬಾರ್ದು. ಹುಲಿ ಅಲ್ಲ, ಹುಲಿ ಸ್ವರೂಪ, ನೀವು ನರಮನುಷ್ಯ ಅಲ್ಲ, ನೀವು ಶಿವಸ್ವರೂಪಿಗಳು. ನಿಮ್ಮೊಳಗೆ ಶಿವ ಅದನ, ನಮ್ಮೊಳಗೆ ಆ ಶಿವಪ್ರಜ್ಞೆ ಸದಾ ಅದ. ಅದಕ್ಕೆ ಅದನ್ನು ಜಾಗೃತಿ ಮಾಡಿ ದೀಕ್ಷಾ ಕರ್ತವ್ಯ. ಅದು ಒಂದು ಸಲ ನಿಮ್ಮ ತಿಳುವಳಿಕೆ ಬಂತು ಅಂದರೆ ಅಲ್ಲಿ ಅದನ್ನು ಮರುವಾಗಿ ಅರಿವಿನ ಸ್ವರೂಪದಲ್ಲಿ ನಿಮ್ಮ ಜೀವನ ಮುಂದುವರಿಯುತ್ತೆ. ಅದಕ್ಕೆ ಆ ರೀತಿ ಎಲ್ಲರೂ ಮುಂದುವರಿಸಬೇಕು, ಆ ರೀತಿ ನೀವು ಮಾಡಬೇಕು ಅಂತ ಹೇಳಿ, ಇನ್ನು ದೀಕ್ಷಾ ತಗೊಂಡ ಮೇಲೆ ಹೆಂಗೆ ನಡಿಬೇಕಪ್ಪ, 1-2-3 ನಿಯಮ ಪಾಲಿಸ್ಬೇಕು. ಏನೇನು ನಿಯಮಗಳಪ್ಪ? ಮೊದಲನೇದು, ಲಿಂಗ ಯಾವಾಗಲೂ ಎದೆ ಮೇಲೆ ಇಟ್ಕೊಬೇಕು. ಇಟ್ಕೊತೀರಲ್ಲಪ್ಪ? ಹಾಂ. ಈ ನಮ್ಮ ಹುಡುಗರು ಕೆಲವ್ರು ಏನು ಮಾಡ್ತಾವ ಅಂದ್ರೆ, ಇಲ್ಲಿ ಇದ್ದಾಗ ಇಟ್ಕೊತಾವ, ಊರಿಗೆ ಹೋಗೋ ದಿನ ಬಂತು ಅಂದ್ರೆ ಟ್ರಂಕಿನ ಹಾಕಿ ಹಂಗೆ ಮಾಡಬಾರ್ದು. ಹಂಗೆ ಮಾಡಿದ್ರೆ ದೀಕ್ಷೆನೇ ಕೊಡೋದು ತಿಳಿತಿಲ್ಲ. ಯಾವಾಗಲೂ ಇರಬೇಕು. ಊರಿಗೆ ಹೋಗಲಿ, ಮನೆಗೆ ಹೋಗಲಿ, ಎಲ್ಲೋದ್ರೂ ಎದೆ ಮೇಲೆ ಲಿಂಗ ಇರಬೇಕು. ತಿಳಿಸಿ ಒಬ್ಬ ಟ್ರಂಕ್ ಹೊತ್ಕೊಂಡು ಬೆಳೆದಿದ್ದ, ಪಾಪ ನನ್ನ ಕಾರ ನಡೆದಿತ್ತು, ಟ್ರಂಕ್ ವಜ್ಜೆ ಅದ ಅಂತ ತಿಳ್ಕೊಂಡು ಕೂಡಪ್ಪ ಗಾಡಿಯಾಗಿರು ಕೂಡು ಅಂತಂದು ಹೋಗಪ್ಪಲ್ಲಿ ಮುಂಜಾನೆ ಏನಂತಾರೆ ಅವಂತ ಆಲ್ರೆಡಿ ಟ್ರಂಕಿನ ಇಟ್ಟಿಲ್ಲ. ಹಂಗಿರಬಾರ್ದು ಅಂತ ವಿಶೇಷವಾಗಿ ನಾವು ಹುಡುಗರಿಗೆ ಹೇಳ್ತೀನಿ. ಅದಕ್ಕೆ ನಿಮಗೆಲ್ಲ ತಿಳಿತಿಲ್ಲ. ಮೊದಲನೇ ನೇಮೇನು, ಲಿಂಗ ಯಾವಾಗಲೂ ಎದೆ ಮೇಲೆ ಇರಬೇಕು. ಎರಡನೇ ನೇಮೇನು, ಸ್ನಾನ ಮಾಡಿದ ತಕ್ಷಣ ಬೇರೆ ಏನು ಕೆಲಸ ಮಾಡಲಾರ್ದೇ ನೇರವಾಗಿ ಪೂಜಾದ ಕೋಣೆಗೆ ಹೋಗಿ ಲಿಂಗ ಪೂಜೆ ಮಾಡ್ಬೋದು. ಸ್ನಾನ ಮಾಡಿದ ತಕ್ಷಣ ಲಿಂಗ ಪೂಜೆ ಮಾಡಬೇಕು. ತಿಳಿತಾ? ಸ್ನಾನ ಮಾಡಿದ ತಕ್ಷಣ ಲಿಂಗ ಪೂಜೆ ಮಾಡಬೇಕು. ಶಾಂತವಾಗಿ ಕುಳಿತು ಏನಿಲ್ಲ, ಸಂಕ್ಷಿಪ್ತವಾಗಿ ಲಿಂಗ ಪೂಜೆ ಮಾಡಬೇಕು. ಈಗ ನೀವು ಮಾಡತ್ತಿಲ್ಲ, ಹಂಗೆ ಲಿಂಗ ಪೂಜೆ ಮಾಡಬೇಕು. ಇದು ಎರಡನೇ ನೇಮ. ಮೂರನೇ ನೇಮ ಏನು ಅಂದ್ರೆ, ಯಾವುದೇ ಕಳೆದು, ತಿನ್ನೋದು, ಬೀಡಿ, ಸಿಗರೇಟು, ಗುಟ್ಕ, ಜರ್ದ
ಅದಕ್ಕೆ ಯಾವುದೇ ಚಟ ಇರಬಾರ್ದು. ಇನ್ನು ಸಸ್ಯಾಹಾರಿ ಇರಬೇಕು, ಮಾಂಸಾಹಾರಿ ಮಾಡಬಾರ್ದು ಅಂತ ಈ 3 ನಿಯಮಗಳನ್ನು ಪಾಲಿಸಬೇಕು. ಮತ್ತು ಲಿಂಗ ಪೂಜೆ ಮಾಡಿದ ತಕ್ಷಣ ಒಂದು 2 3 ಒಂದು ಕೊನೆಗೆ ಒಂದಾದರೂ ವಚನ ಓದಬೇಕು. ನೀವೆಲ್ಲರ ಟೂರಿಗೆ ಹೋದ ಸಣ್ಣ ವಚನ ಪುಸ್ತಕ ಕಿಸೊಳಗೆ ಇಟ್ಕೊಂಡು ಹೋಗ್ಬೇಕು. ಅಲ್ಲಿಂದ ಪೂಜೆ ಮಾಡಿ 1-2 ವಚನ ಓದಬೇಕು. ಆ ಓದಿದ್ರೆ ಜೀವನದೊಳಗೆ ನಮಗೆಲ್ಲ ನಮ್ಮ ತತ್ವ ತಿಳಿತು. ಮತ್ತು ಬಸವಣ್ಣವರೇ ನಮ್ಮ ಧರ್ಮಗುರು, ವಚನ ಸಾಹಿತ್ಯ, ಧರ್ಮಗ್ರಂಥ, ಆ ಮಾರ್ಗದಲ್ಲಿ ನಾವು ನಡೀಬೇಕು. ಈ 2-3 ನಿಯಮಗಳನ್ನು ನೀವೆಲ್ಲರೂ ಪಾಲಿಸಬೇಕು. ಪಾಲಿಸ್ತೇವೆ ಒಂದು ಸಂಕಲ್ಪ ಮಾಡಿ ಎದ್ದಿಂದೆಲ್ಲರೂ ನೀವು ಕೂಡ ಅವ್ರು ನೀವೇ ದೀಕ್ಷಾ ತಗೊಂಬರಿದ್ರಲ್ಲ? ದೀಕ್ಷಾ ತಗೊಂಬರಿ ಅವ್ರು ತಗೊಳತ್ತಾರೆ. ಹಾಂ ರೀ, ತಗೊಳತ್ತಾರ. ಕೈ ಜೋಡಿಸಿ ಎಲ್ಲರೂ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಧರ್ಮಗುರು ಮಂತ್ರಪುರುಷ ಶರಣಾಗತ ರಕ್ಷಕ ವಿಶ್ವಗುರು ಬಸವಣ್ಣನವರ ಶ್ರೀಪಾದಕ್ಕೆ ಶರಣಾರ್ಥಿ. ಸಕಲ ಶರಣರಿಗೆ ಶರಣಾರ್ಥಿ. ನರಜನ್ಮವ ತೊಳೆದು ಹರಜನ್ಮವ ಮಾಡಿದ ಗುರುವಿನ ಶ್ರೀಪಾದಕ್ಕೆ ಶರಣಾರ್ಥಿ. ಎಲ್ಲರೂ ಕಣ್ಣಿ ಹಚ್ಚಿ ನಮಸ್ಕಾರ ಮಾಡಿ. ಇಷ್ಟು ಜನ ಏನು ತಿಳಿಬೇಕು, ಮಾಡಿದ ತಪ್ಪು ಕ್ಷಮಾ ಮಾಡಿ, ಮುಂದೆ ಒಳ್ಳೆಯ ರೀತಿಯಲ್ಲಿ ಅನ್ಕೋತೀವಿ ಅಂಥೇಳಿ ಎಲ್ಲರೂ ಕಣ್ಣಿ ಹಚ್ಚಿ ನಮಸ್ಕಾರ ಮಾಡಿ. ಬಗ್ರಿ ಶಾಸ್ತ್ರಾಂಗುರುವೆ, ನಾವು ಇಲ್ಲಿಯವರೆಗೂ ತಿಳಿದೋ ತಿಳಿಯಾದಕ್ಕೋ ಮಾಡಿರುವಂಥ ತಪ್ಪನ್ನು ಕ್ಷಮಿಸಬೇಕು. ಇನ್ನು ಮುಂದೆ ನಾವು ಜೀವನದುದ್ದಕ್ಕೂ ಸದಾಚಾರದಿಂದ ನಡೆದುಕೊಳ್ಳುತ್ತೇವೆ. ಪ್ರತಿನಿತ್ಯ ಲಿಂಗ ಪೂಜೆ ಮಾಡಿಕೊಳ್ಳುತ್ತೇವೆ. ಮತ್ತು ಬಸವಣ್ಣನವರೇ ನಮ್ಮ ಧರ್ಮಗುರು, ವಚನ ಸಾಹಿತ್ಯ, ಧರ್ಮಗ್ರಂಥವೆಂದು ತಿಳಿದು ಆ ಮಾರ್ಗದಲ್ಲಿ ನಡೆಯುತ್ತೇವೆ. ನಾವು ಯಾವುದೇ ದುರ್ವ್ಯಸನ ಮಾಡುವುದಿಲ್ಲ. ನಿತ್ಯ ಲಿಂಗ ಪೂಜೆ ಮಾಡಿಕೊಳ್ಳುತ್ತೇವೆ. ಅದಕ್ಕಾಗಿ ನಮಗೆ ಲಿಂಗ ದೀಕ್ಷೆಯನ್ನು ಕೊಟ್ಟು ಅನುಗ್ರಹಿಸಬೇಕೆಂದು ಪ್ರಾರ್ಥಿಸುತ್ತೇವೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರೂ ಸಂಕಲ್ಪ ಮಾಡಿ. ಸಂಕಲ್ಪ ಮಾಡಿ ಎಲ್ಲ ಚಲೋ ನಡ್ಕೊಳ್ತೀವಿ, ಪಾಲಿಸ್ತೀವಿ ಅಂತ ಸಂಕಲ್ಪ ಮಾಡಿ. ಜಗಜ್ಯೋತಿ ಬಸವಣ್ಣನವರಿಗೆ, ಸದ್ಗುರು ಚನ್ನಬಸವೇಶ್ವರರಿಗೆ